ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೋರ್ವೆಲ್ನಲ್ಲಿ ನೀರು ಗ್ಯಾಪ್ ಬಂದಾಗ ಅದನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಈ ಬೋರ್ವೆಲ್ ನೀರು ಹೇಗೆ ಗ್ಯಾಪ್ ಕೊಡ್ತಿದೆ ಅಂತ. ಬೋರ್ವೆಲ್ನಿಂದ ಮೇಲೆ ಬರುವಂಥ ನೀರು ಸ್ವಲ್ಪ ಗ್ಯಾಪ್ ಸಿಕ್ಕಿರೋದಕ್ಕೆ ಅಲ್ಲಿ ನೀರಿನ ಬುಗ್ಗಿಗಳು ಬುಗ್ 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 ಅಂತ ಗ್ಯಾಪ್ ಕೊಟ್ಟು ಮೇಲೆ ನೀರು ಬರ್ತಾನೆ ಇದೆ. ಇದನ್ನು ನೋಡಿ ಕೂಡ ಹಾಗೆ ನಿರ್ಲಕ್ಷಣೆ ಮಾಡೋದು ತುಂಬ ಅಪಾಯ. ಏಕೆಂದರೆ ಈಗಾಗಲೇ ಬೇಸಿಗೆಕಾಲ ಬಂದುಬಿಟ್ಟಿದೆ. ಯಾವುದೇ ತೋಟಕ್ಕಾಗಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಪ್ರತಿಯೊಬ್ಬ ರೈತ ಕೂಡ ಬೋರ್ವೆಲ್ಲಲ್ಲಿ ನೀರು ಎಷ್ಟು ಬರ್ತಾಯಿದೆ ಎಂಬುದನ್ನು ಆಗಾಗ್ಗೆ ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಗ್ಯಾಪ್ ಕೊಟ್ಟು ಗುಳ್ಳೆ ರೀತಿ ಉಕ್ಕಿ ನೀರು ಬರ್ತಾಯಿದ್ರೆ ಒಂದು ನಮಗೆ ಕನ್ಫರ್ಮ್ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಭೂಮಿ ಒಳಗೆ ನಾವು ಬಿಟ್ಟಿರ್ತಕ್ಕಂಥ ಮೋಟ್ರಿಗೆ ಕರೆಕ್ಟಾಗಿ ನೀರು ಸಿಗ್ತಾ ಇಲ್ಲ ಅಂತ. ಅಂದರೆ ಮೋಟರ್ ಮತ್ತು ನೀರಿನ ನಡುವೆ ಅಂತರ ಉಂಟಾಗಿದೆ, ಗ್ಯಾಪ್ ಉಂಟಾಗಿದೆ, ಮೋಟ್ರ್ ಕರೆಕ್ಟಾಗಿ ನೀರು ಸಿಗ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಬೋದು. ಹಾಗಾಗಿ ನಾವೇನು ಮಾಡೋಕ್ಕಪ್ಪ ಅಂದರೆ ತಕ್ಷಣ ಎತ್ತಿಚ್ಕೊಳ್ಬೇಕಾಗುತ್ತೆ. ಎತ್ತಿಚ್ಕೊಂಡು ನಮ್ಮ ಮೋಟ್ರಿಂದ ನಾವು ಒಂದಷ್ಟು ಎರಡು ಲೆಂತೋ 3 ಲೆಂತೋ ಪೈಪ್ನ ಬಿಟ್ಟರೆ, ಒಂದು 2 ಲೆಂತ್ ಬಿಟ್ಟರೆ 40 ಅಡಿ ಆಗುತ್ತೆ, 3 ಲೆಂತ್ ಬಿಟ್ಟರೆ 60 ಅಡಿ ಆಗುತ್ತೆ. ಅಷ್ಟು ನೀವು ಕೆಳಗೆ ಇಳಿಸ್ಬೇಕಾಗುತ್ತೆ. ಅಕಸ್ಮಾತ್ ನೀವು ಕೊರೆದಿರ್ತಕ್ಕಂಥ ಪಾಯಿಂಟ್ಗಿಂತ ಇನ್ನೂ ಮೇಲಿದ್ದರೆ ನೀವು ಕೊರೆದಿರೋ ಪಾಯಿಂಟು ಕೂಡ ನೀವು ಮೋಟ್ರನ್ನ ಬಿಡಲೇಬೇಕಾಗುತ್ತೆ. ಅಷ್ಟು ಲೆಂತ್ ನೀವು ಪೈಪ್ನ ಇಳಿಸಲೇಬೇಕಾಗುತ್ತೆ. ನೀವು ಎಷ್ಟು ಆಳಕ್ಕೆ ಕೊರೆದಿದ್ದೀರೋ ಅಲ್ಲಿವರೆಗೂ ನೀವು ಮೋಟ್ರನ್ನ ಬಿಟ್ಟು ಅದಕ್ಕಿಂತ ಒಂದು 2 ಲೆಂತ್ ಹೆಚ್ಚು ಬಿಟ್ಟರೂ ಕೂಡ ನಿಮಗೆ ಒಳ್ಳೆಯದು. ಹಾಗಾಗಿ ಯಾವುದೇ ಕಾರಣಕ್ಕೂ ಬೇಸಿಗೆ ಕಾಲದಲ್ಲಿದ್ದೀವಿ, ನಾವು ನಿರ್ಲಕ್ಷ್ಯ ಮಾಡಲೇಬೇಡಿ. ಸ್ನೇಹಿತರೆ, ಪ್ರತಿಯೊಬ್ಬರು ಈ ಮಾಹಿತಿಯನ್ನು ತಮ್ಮೆಲ್ಲ ರೈತ ಬಂಧುಗಳಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇದು ಉಪಯೋಗ ಆಗಲಿ ಅನ್ನೋದೇ ನಮ್ಮ ಕಳಕಳಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.